ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಹದೇವ್ ಮಾನೆ. ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ವಿಭಿನ್ನವಾದ ರೀತಿಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಹಲವು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿ, ಅದರಲ್ಲೂ ಮುಖ್ಯವಾಗಿ ನದಿ ಪಾತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಂತಹ ಕಾರಣಕ್ಕಾಗಿ ನದಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳೆಲ್ಲವೂ ಕೂಡ ತಿಂಗಳಾನುಗಟ್ಟಲೆ ನೀರಲ್ಲಿ ನಿಂತ್ಕೊಂಡು ಕೊಳೆತು ಹೋಗುವಂತಹ ಪರಿಸ್ಥಿತಿಯನ್ನು ನದಿ ಪಾತ್ರದ ರೈತರು ಎದುರಿಸ್ತಾ ಇದ್ದರೆ, ಮತ್ತೊಂದು ಕಡೆ ಭೀಕರ ಬರದ ಪರಿಸ್ಥಿತಿಯನ್ನು 3 ತಾಲೂಕುಗಳು ಎದುರಿಸ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ, ಯರಗಟ್ಟಿ, ಅದರ ಜೊತೆಗೆ ಸವದತ್ತಿ 3 ತಾಲೂಕಿನಲ್ಲಿ ಸದ್ಯ ಈಗ ಭೀಕರ ಬರದ ಛಾಯೆ ಇರುವಂಥದ್ದು. ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇಡೀ ಜಿಲ್ಲಾಡಳಿತವೇ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಬರ ವೀಕ್ಷಣೆಯನ್ನು ಮಾಡಿರುವಂಥದ್ದು. ಬಹುತೇಕ ಯರಗಟ್ಟಿ ಮತ್ತು ಸವದತ್ತಿ, ರಾಮದುರ್ಗ 3 ತಾಲೂಕುಗಳಲ್ಲಿ ಯಾವ್ಯಾವ ಬೆಳೆಗಳನ್ನು ಬಿತ್ತನೆ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಚಿಗುರು ಹೊಡೆದರೂ ಕೂಡ ಫಲ ಕೊಡದ ಪರಿಸ್ಥಿತಿ ಇರುವಂಥದ್ದು. ಸದ್ಯ ಏನು ಈ ಒಂದು ಬರ ವೀಕ್ಷಣೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಕಡೆ ಮೆಕ್ಕೆಜೋಳ, ಅದರ ಜೊತೆಗೆ ಏನು ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಅದರ ಜೊತೆಗೆ ಇನ್ನಿತರ ಬೆಳೆಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ನೀರಿಲ್ಲದೆ ಒಣಗಿ ಹಾಳಾಗಿರುವಂಥದ್ದು. ಹೀಗಾಗಿ ಸದ್ಯ ಒಂದು ಕಡೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿ ಸೂಕ್ತ ಪರಿಹಾರವನ್ನು ರೈತರಿಗೆ ಕೊಡಿಸ್ತೇವೆ ಅನ್ನುವಂಥ ಭರವಸೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದರೆ, ಮತ್ತೊಂದು ಕಡೆ ರೈತರು ಕೂಡ ಈಗ ಕೊಡ್ತಾ ಇರುವಂತಹ ಏನು ಪರಿಹಾರ ಇದೆ ಆ ಪರಿಹಾರ ಸಾಕಾಗ್ತಾ ಇಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನು ಮಾಡಿರುವಂಥದ್ದು. ಅಷ್ಟಕ್ಕೂ ಬೆಳಗಾವಿ ಜಿಲ್ಲೆಯ ಈ 3 ತಾಲೂಕುಗಳಲ್ಲಿ ಸೂಕ್ತವಾದಂಥ ಮಳೆನೇ ಆಗಿಲ್ಲ. ಹೀಗಾಗಿ ಬಿತ್ತನೆ ಮಾಡುವ ಪೂರ್ವದಲ್ಲಿ ಕೆಲವೊಂದಿಷ್ಟು ದಿನಗಳ ಕಾಲ ಏನು ಮಳೆಯಾಗಿತ್ತು ಆ ಮಳೆಯನ್ನು ನಂಬಿ ಬಿತ್ತನೆಯನ್ನು ಮಾಡಲಾಗುತ್ತೆ. 97% ಬಿತ್ತನೆ ಕೂಡ ಆಗಿರುವಂಥದ್ದು. ಆದರೆ ಈವರೆಗೂ ಕೂಡ ಸುಮಾರು 22,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಹಾಳಾಗಿರುವಂಥದ್ದು. ಈ 3 ತಾಲೂಕಿನಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು ಮತ್ತು ಇದರಲ್ಲಿ ಮೆಕ್ಕೆಜೋಳವನ್ನು ಕೂಡ ಹೊರತುಪಡಿಸಿರುವಂಥದ್ದು. ಅದು ಕೂಡ ಇನ್ನೊಂದು ವಾರ ಮಳೆ ಆಗದೇ ಇದ್ದರೂ ಅದು ಕಂಪ್ಲೀಟಾಗಿ ಹಾಳಾಗುವಂಥದ್ದು. ಸೊ ಆವಾಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋದಾದರೆ ಸುಮಾರು 60ರಿಂದ 70 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಅಂದರೆ 60ರಿಂದ 70,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆ ಕಂಪ್ಲೀಟಾಗಿ ಹಾಳಾಗಿರುವಂಥದ್ದು. ಇದರ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ಸಪ್ತ ನದಿಗಳ ಹರಿವಿನಿಂದ ನದಿ ಪಾತ್ರದಲ್ಲಿ ಏನಿದೆ ಅಕ್ಕಪಕ್ಕದ ಜಮೀನನ್ನು ಹೊರತುಪಡಿಸಿ ಇನ್ನುಳಿದ ಪ್ರದೇಶದಲ್ಲಿ ಇರುವಂಥ ಜಮೀನುಗಳೆಲ್ಲವೂ ಕೂಡ ಉತ್ತಮ ಬೆಳೆಯನ್ನು ಕಾಣುತ್ತಾ ಇರುವಂಥದ್ದು. ಆದರೆ ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಮಳೆ ಆಗದ ಕಾರಣಕ್ಕಾಗಿ ಸದ್ಯ ಬೆಳಗಾವಿ ಜಿಲ್ಲೆಯ ಬಹುತೇಕ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೀಗಾಗಿ ತಕ್ಷಣವೇ ಏನು ಸರ್ವೆ ಕಾರ್ಯ ಆರಂಭ ಮಾಡಬೇಕು ಮತ್ತು ತಕ್ಷಣವೇ ಪರಿಹಾರವನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತರು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ಏನು ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಅತಿಯಾದ ಮಳೆಯಿಂದ ಬೆಳೆ ಹಾನಿ ಆದರೆ, ಮತ್ತೊಂದು ಕಡೆ ಮಳೆನೇ ಬರದೆ ಬೆಳೆ ಹಾನಿಯಾಗಿರುವಂಥ ಎರಡೂ ಪರಿಸ್ಥಿತಿಗಳನ್ನು ಈಗ ಸದ್ಯ ರೈತರು ಎದುರಿಸ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಉತ್ತಮ ಮಳೆಯಾಗಿ ಕುಡಿಯೋ ನೀರಿಗೆ ಏನು ತಾತ್ಸಾರ ಶುರುವಾಗಿತ್ತು ಅದು ಕೂಡ ಈಗಾಗಲೇ ಕಡಿಮೆ ಆಗಿರುವಂಥದ್ದು. ಆದರೆ ಇನ್ನೂ ಕೆಲವೊಂದಿಷ್ಟು ಕಡೆ ಮಳೆಯಾಗದೆ ನೀರಿಗಾಗಿ ಹಾಹಾಕಾರ ಶುರುವಾಗುವಂಥದ್ದು, ಅದರ ಜೊತೆಗೆ ಜಾನುವಾರುಗಳನ್ನು ಕೂಡ ಮಾರಾಟ ಮಾಡುವಂಥ ಪರಿಸ್ಥಿತಿ ರೈತರಿಗೆ ಎದುರಾಗಿರುವಂಥದ್ದು. ಹೀಗಾಗಿ ಸದ್ಯ ಈಗ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಯಾರೂ ಜಾನುವಾರುಗಳನ್ನು ಮಾರಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಮೇವು ಬ್ಯಾಂಕನ್ನು ಓಪನ್ ಮಾಡ್ತೇವೆ ಮತ್ತು ರೈತರಿಗೆ ಸೂಕ್ತವಾದಂತಹ ಏನು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಖುದ್ದು ಬೆಳಗಾವಿಯ DC ಮೊಹಮ್ಮದ್ ರೋಷನ್ ಅವರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ಆತಂಕದಲ್ಲಿರುವಂತಹ ರೈತರಿಗೆ ಬೆಳಗಾವಿ ಜಿಲ್ಲಾಡಳಿತ ನೆರೆ ಆಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರೆಲ್ಲರೂ ಕೂಡ ಸೂಕ್ತವಾದ ಪರಿಹಾರವನ್ನು ನಮಗೆ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಮತ್ತು ಬೆಳಗಾವಿಯ ಜಿಲ್ಲಾಡಳಿತಕ್ಕೂ ಮನವಿಯನ್ನು ಮಾಡಿಕೊಂಡಿದೆ ಮತ್ತು ತಕ್ಷಣವೇ ಸರ್ವೆ ಕಾರ್ಯ ಆರಂಭ ಮಾಡಿವಿ ಅನ್ನುವಂತಹದ್ದನ್ನು ಕೂಡ ರೈತರು ಕೇಳ್ಕೊಳ್ತಾ ಇರುವಂಥದ್ದು.